ವೀರನಗೆರೆ ಹಬ್ಬದ ಹೌದು, ಇವತ್ತು ಇಡೀ ಮನೆಯಲ್ಲಿ, ಯಾಕೆ ಅಂತ ಹೇಳಿದ್ರೆ ವೀರನಗೆರೆ ಅಂತ ಹೇಳಿದ್ರೆ ಯಾರೋ 4 ಜನ ಯುದ್ಧಕ್ಕೆ ಹೋಗ್ತಿರ್ಲಿಲ್ಲ. ಮನೆಯಲ್ಲಿ ಎಲ್ಲ ಇದ್ದಂತೆ ಎಲ್ಲ ಯುವಕರು ಅವತ್ತು ಯುದ್ಧದಲ್ಲಿ ಪಾಲ್ಗೊಂಡಿದ್ದು. ನಮ್ಮ ಹಿಂದೆ ರಾಮಕೃಷ್ಣ ಅವ್ರು ಹೇಳಿದಾಗೆ ಕೆಸರೆ ಯುದ್ಧ ಆಗ್ಬೋದು, ಕಾರಗಳ್ಳಿ ಮಾರನಾಯಕನ ವಿರುದ್ಧವೇ ಆಗ್ಬೋದು, ಪಿರಿಯಾಪಟ್ಟಣದ ಪಾಳ್ಯಗಾರರು ಇರ್ಬೋದು, ಅಥವಾ ಉಮ್ಮತ್ತೂರಿನ ಪಾಳ್ಯಗಾರ ಆಗ್ಬೋದು. ಮಹಾರಾಜರು, ಮೈಸೂರಿನ ಮಹಾರಾಜರು 500 ವರ್ಷಗಳ ಹಿಂದೆ ಮೈಸೂರಿಗೆ ಎಲ್ಲಿ ಬಂದರು ಇವರು, ಅವತ್ತಿನಿಂದ ಇವತ್ತಿನ ತನಕ ಮೈಸೂರು ಮಹಾರಾಜರ ಪರವಾಗಿ ನಿಂತಿದ್ದಾರೆ. ಅದು ಶ್ರೀರಂಗಪಟ್ಟಣದಲ್ಲೂ ಕೂಡ ಯುದ್ಧದಲ್ಲಿ 4ನೇ ಮೈಸೂರು ಯುದ್ಧದಲ್ಲೂ ಕೂಡ ವೀರ ಯೋಧರು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಿನ ಪಾಲಿದ್ದಂಥದ್ದು ನಾಯಕ ಸಮುದಾಯದವರು. ಆಮೇಲೆ ಕಂಚಿ ತನಕ, ಇಲ್ಲಿ ತನಕ ಅಲ್ಲ ನಡೆದಾರು, ಇಲ್ಲಿ ಕಂಚಿ ವರದರಾಜ ಸ್ವಾಮಿದು ಒಂದು ಹೆಸರಲ್ಲಿ ನಮ್ಮಲ್ಲಿ ಛತ್ರ ಅದೆಲ್ಲ ಇದೆ. ಅದಕ್ಕೆ ಪೂರಕವಾಗಿರುವಂಥ ಹಿಂದೆ ನೋಡಿ ಒಂದು ವೀರಗಲ್ಲಲ್ಲಿ ಶಂಕು ಚಕ್ರ ನಾಮ ಇದೆ. ಅಂದರೆ ಇಲ್ಲಿ ಬರೀ ಶೈವ ಸಂಪ್ರದಾಯ ಒಂದೇ ನಾವನ್ನು ಅನುಸರಿಸ್ಕೊಳ್ಳಿಲ್ಲ, ನಾವು ವಿಷ್ಣು ಸಂಪ್ರದಾಯವನ್ನು ಅನುಸರಿಸ್ಕೊಂಡಿದ್ದೀವಿ. ಸೊ ಇದೆಲ್ಲ ಅಳವಡಿಸ್ಕೊಂಡು ನಮ್ಮ ಸೈನಿಕರು ಗಡಿ ದಾಟಿ, ರಾಜ್ಯ ದಾಟಿ, ತಮಿಳುನಾಡಿನ ತನಕ ಈ ನಾಯಕರು ಇಲ್ಲಿ ಯೋಧರು ಕೆಲಸ ಮಾಡಿದ್ದಾರೆ. ಮೈಸೂರು ಮಹಾರಾಜರ ಸಲ ಯುದ್ಧಗಳನ್ನು ಮಾಡಿದ್ದಾರೆ. ಇದ್ರ ಜೊತೆಯಲ್ಲೇ ನವಮಿ ದಿವಸ ಇಲ್ಲಿ ನಮ್ಮ ಇದೆಯಲ್ಲ ಅಂಥದ್ದು ಕುರುಬಾರಳ್ಳಿ ಇದೆಯಲ್ಲ, ಅಲ್ಲೂ ಕೂಡ ನಾವು ಇದೇ ವೀರಗಳ ಪೂಜೆ ಮಾಡುವಂಥ ಅಲ್ಲೂ ಕೂಡ ಹಮ್ಮಿಕೊಂಡಿದ್ದೀವಿ. ಯುದ್ಧಗಳಿಗೆ